ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ರಾಕೇಶ್ ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇತಿಹಾಸದ ಅರ್ಥದ ಬಗ್ಗೆ ಅಧ್ಯಯನ ಮಾಡೋಣ. ಇತಿಹಾಸವನ್ನು ನಾವು ಇಂಗ್ಲಿಷಲ್ಲಿ ಹಿಸ್ಟ್ರಿ ಎಂದು ಕರೆಯುತ್ತೇವೆ. ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದೆ. ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದ್ದು, ಹಿಸ್ಟೋರಿಯಾ ಎಂದರೆ ವಿಚಾರಣೆ ಅಥವಾ ತನಿಖೆ ಎಂದರ್ಥ. ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಖಚಿತವಾಗಿ ಘಟಿಸಿದ ಘಟನೆ, ಅಂದ್ರೆ ರಿಯಲ್ ಟೈಮ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳೇ ಇತಿಹಾಸ ಸಂಸ್ಕೃತದಲ್ಲಿ. ನೆಕ್ಸ್ಟ್, ಇತಿಹಾಸ ಎಂದರೆ ಭೂತಕಾಲದಲ್ಲಿ ಸಂಭವಿಸಿದ ಸತ್ಯ ಘಟನೆ, ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥ ರಿಯಲ್ ಘಟನೆಗಳನ್ನೇ ಇತಿಹಾಸ ಎಂದು ಕರೆಯುತ್ತೇವೆ. ಇತಿಹಾಸದ ಬಗ್ಗೆ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ನಾವು ಇವು ಕೆಳಗಿನಂತೆ ನೋಡೋಣ. ಮೊದಲನೇದಾಗಿ ನೋಡೋದಂದ್ರೆ ಹೆರೋಡಾಟಸ್ ಅನ್ನು ಇತಿಹಾಸದ ಪಿತಾಮಹ ಅಂತಲೂ ಕರೆಯುತ್ತೇವೆ. ಇವರ ಕಾಲ ಸಾಮಾನ್ಯ ಶಕ ಪೂರ್ವ 484ರಿಂದ 424ರವರೆಗೆ. ಇವರು ಜನಿಸಿದ್ದು ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಪರ್ಷಿಯನ್ ಸಾಮ್ರಾಜ್ಯದ ಹಾಲಿಕ್ಯಾರ್ನಾಸ್ನಲ್ಲಿ ಹೆರೋಡಾಟಸ್ ಅವರು ಜನಿಸಿದ್ದು. ಇವರು ಒಬ್ಬ ಫೇಮಸ್ ಗ್ರೀಕ್ ಇತಿಹಾಸಕಾರ ಹೆರೋಡಾಟಸ್. ಅದೇ ರೀತಿ ಹೇಳಿದ್ನಲ್ಲ ಫ್ರೆಂಡ್ಸ್, ಇತಿಹಾಸದ ಪಿತಾಮಹ ಎಂದು ಬಿರುದು. ಹೆರೋಡಾಟಸ್ ಅನ್ನು ಇತಿಹಾಸದ ಪಿತಾಮಹ ಎಂತಲೂ ಕರೆಯುತ್ತೇವೆ. ಇವರು ಬರ್ತಿರ್ತಕ್ಕಂಥ ಫೇಮಸ್ ಕೃತಿ ಯಾವುದಂದ್ರೆ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಇವರು ಬರ್ದಿರ್ತಕ್ಕಂಥ ಫೇಮಸ್ ಕೃತಿ. ಇದು ಇತಿಹಾಸದ ಆರಂಭಿಕ ಕೃತಿಯಾಗಿದೆ. ಈ ಕೃತಿ ಎದರ ಕುರಿತಾಗಿದೆ ಅಂದ್ರೆ ಗ್ರೀಕರ ಮತ್ತು ಪರ್ಷಿಯನರ ನಡುವೆ ನಡೆದ ಕದನಗಳ ಬಗ್ಗೆ ಈ ಕೃತಿ ಕುರಿತಾಗಿದೆ. ಇವರು ಹೆರೋಡಾಟಸ್ ಅವರು ಬರ್ದಿರ್ತಕ್ಕಂಥ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ಇದನ್ನು ಕನ್ನಡದಲ್ಲಿ ಪರ್ಷಿಯನ್ನ ಕದನಗಳ ಇತಿಹಾಸ ಅಂತಲೂ ಕರೆಯುತ್ತೇವೆ. ಇವರ ಪ್ರಕಾರ ಅಂದ್ರೆ ಹೆರೋಡಾಟಸ್ ಅವರ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಏನಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಆದ ಘಟನೆಗಳ ದಾಖಲೆಯೇ ಇತಿಹಾಸ. ಹೆರೋಡಾಟಸ್ ಇತಿಹಾಸದ ಬಗ್ಗೆ ಈ ತರ ವ್ಯಾಖ್ಯಾನ ಹೇಳುತ್ತಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇತಿಹಾಸಕಾರ ಸಂತ್ ಅಗಸ್ಟೈನ್ ಕಾಲ ಸಾಮಾನ್ಯ ಶಕ 354ರಿಂದ 430ರವರೆಗೆ. ಇವರು ಒಬ್ಬ ಕ್ರೈಸ್ತ ಧರ್ಮದ ಆರಂಭಿಕ ದೇವತಾಶಾಸ್ತ್ರಜ್ಞ ಮತ್ತು ತತ್ವಶಾಸ್ತ್ರಜ್ಞ. ಇವರು ಬರ್ದಿರ್ತಕ್ಕಂಥ ಕೃತಿ ಯಾವುದಂದ್ರೆ ಸಿಟಿ ಆಫ್ ಗಾಡ್. ಇಲ್ಲಿ ಎಲ್ಲೋ ಇದರಿಂದ ಏನು ಹೈಲೈಟ್ ಮಾಡಿ ನೋಡಿ ಫ್ರೆಂಡ್ಸ್, ಇದೇ ಇವ್ರು ಬರ್ದಿರ್ತಕ್ಕಂಥ ಒಂದು ಫೇಮಸ್ ಕೃತಿ ಸಿಟಿ ಆಫ್ ಗಾಡ್. ಈ ಕೃತಿಯಿಂದ ಪ್ರಭಾವ ಬೀರಿದ್ದು ಯಾರ್ಯಾರಂದ್ರೆ ಮಧ್ಯಯುಗದ ಯುರೋಪಿನ ರಾಜಕೀಯ ಮೇಲೆ ಮತ್ತು ರೋಮನ್ ಎಂಪೈರ್ ಎಂಬ ದೊಡ್ಡ ಸಂಸ್ಥೆ ಅತ್ಯಂತ ಪ್ರಭಾವ ಬೀರಿದ್ದ. ಅಂದ್ರೆ ಈ ಕೃತಿಯಿಂದ ಇವರು ಆಕರ್ಷಿತಗೊಂಡಿದ್ರು. ಯಾರಂದ್ರೆ ಯುರೋಪಿಯನ್ ರಾಜಕೀಯ ಮತ್ತು ರೋಮನ್ ಎಂಪೈರ್ಗಳು. ಇವರ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಏನಂದ್ರೆ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷ ಕಥೆಯಾಗಿದೆ. ಕೊನೆಗೆ ದೇವರು ಸೈತಾನರ ಮೇಲೆ ಜಯ ಸಾಧಿಸುವ ಮೂಲಕ ಅದು ಪರ್ಯಾಯವಸನಗೊಳ್ಳುತ್ತದೆ. ಇವರ ಪ್ರಕಾರ, ಸೇಂಟ್ ಅಗಸ್ಟಿನ್ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಇದು. ಅಂದ್ರೆ ಇತಿಹಾಸವು ದೇವರು ಮತ್ತು ಸೈತಾನ್ ನಡುವಿನ ಸಂಘರ್ಷ ಆಗಿದೆ. ಕೊನೆಗೆ ದೇವರು ಗೆಲ್ತಾನೆ, ಸೈತಾನ್ ಸೋಲ್ತಾನೆ ಎಂಬುದು ಇವರ ಅಭಿಪ್ರಾಯ ಇತಿಹಾಸದ ಬಗ್ಗೆ. ಅದೇ ರೀತಿ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಕಾರ್ಲ್ ಮಾರ್ಕ್ಸ್ ಅವ್ರ ಕಾಲ 1818ರಿಂದ 1883ರವರೆಗೆ. ಇವರು ಒಬ್ಬ ಫೇಮಸ್ ಜರ್ಮನಿಯ ಸಮಾಜಶಾಸ್ತ್ರಜ್ಞ, ತತ್ವಚಿಂತಕ, ಆರ್ಥಿಕ ವಿಜ್ಞಾನಿ, ರಾಜಕೀಯ ಮತ್ತು ಅರ್ಥಶಾಸ್ತ್ರಜ್ಞ. ಮತ್ತು ಇವರನ್ನು ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಎಂದು ಪರಿಗಣಿಸಲಾಗಿದೆ. ಕಾರ್ಲ್ ಮಾರ್ಕ್ಸ್ ರವರನ್ನು. ಇವರ ಬರ್ದಿರ್ತಕ್ಕಂಥ 2 ಫೇಮಸ್ ಕೃತಿ ಯಾವ್ಯಾವಂದ್ರೆ 1848ರಲ್ಲಿ ಫೆಡ್ರಿಕ್ಸ್ ಎಂಗಲ್ಸ್ ಜೊತೆ ಇವರು ಸೇರಿ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಯನ್ನು ಬರ್ತಿರ್ತಾರೆ. ಅದೇ ರೀತಿ 1867ರಲ್ಲಿ
ದಾಸ್ ಕ್ಯಾಪಿಟಲ್ ಅನ್ನು ಬರೆದಿರ್ತಾರೆ. ಇವರ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಏನಂದ್ರೆ, ಇತಿಹಾಸ ಎಂದರೆ ಶ್ರಮಜೀವಿಗಳು ಅಂದ್ರೆ ಶ್ರಮಿಕರು ಮತ್ತು ಸಂಪತ್ತು ಪಡೆದವರ ಅಂದ್ರೆ ಪುಂಜಿದಾರರು, ಸೌಕಾರ ಮಂದಿ ನಡುವಿನ ಶ್ರೇಣಿ ಸಂಘರ್ಷ ಆಗಿದೆ. ಅಂದ್ರೆ ಬಡವರು ಮತ್ತು ಶ್ರೀಮಂತರ ನಡುವಿನ ಹೋರಾಟ ಎಂದರ್ಥ. ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ. ನೀವು ಇದರಲ್ಲಿ ಇಂಪಾರ್ಟೆಂಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವ್ರು ಬರ್ದಿರ್ತಕ್ಕಂಥ ಕೃತಿಗಳು ಎಕ್ಸಾಮ್ ಅಲ್ಲಿ ಕೇಳೋದಾದ್ರೆ ಇವರ ಕಾಲ ಮತ್ತೆ ಇವರ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಏನು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಜೆ.ಬಿ. ಬ್ಯೂರಿ ಅವರು. ಜೆ.ಬಿ. ಬ್ಯೂರಿಯವರ ಕಾಲ 1861ರಿಂದ 1927. ಇವರು ಒಬ್ಬ ಐರಿಷ್ ಅಂದ್ರೆ ಐರ್ಲೆಂಡ್ ಇತಿಹಾಸಕಾರ ಮತ್ತು ಕ್ಲಾಸಿಕ್ ಪಂಡಿತ. ಇವರು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೆ.ಬಿ. ಬ್ಯೂರಿಯವರು. ಇವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆ ಅಲ್ಲ. ಅಂದ್ರೆ ಏನಂದ್ರೆ ಇತಿಹಾಸಕಾರರು ವಿಜ್ಞಾನಿ ಹಾಗೆ ಕಾರ್ಯನಿರ್ವಹಿಸಬೇಕೆಂದು ಮತ್ತು ನಿರ್ದಿಷ್ಟ ದಾಖಲೆಗಳು ಮತ್ತು ಅಂಕಿಅಂಶಗಳನ್ನು ಸಂಗ್ರಹಿಸಬೇಕೆಂದು ಜೆ.ಬಿ. ಬ್ಯೂರಿಯವರು ಹೇಳಿದ್ದಾರೆ. ಅದೇ ರೀತಿ ಇವರು ಇನ್ನೊಂದು ವಾಕ್ಯ ಏನ್ ಕೊಡ್ತಾರಂದ್ರೆ, ಇತಿಹಾಸವು ಒಂದು ಪ್ರಾಚೀನ ಕಲೆ ಹಾಗೂ ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ. ಇವರ ಪ್ರಕಾರ ಇತಿಹಾಸ ಅಂದ್ರೆ. ಅದೇ ರೀತಿ ನೆಕ್ಸ್ಟ್ ಅರ್ನಾಲ್ಡ್ ಟೈನಬಿ ಅವರ ಕಾಲ 1889ರಿಂದ 1975ರವರೆಗೆ. ಇವರು ಒಬ್ಬ ಬ್ರಿಟಿಷ್ ಇತಿಹಾಸಕಾರ ಮತ್ತು ತತ್ವಜ್ಞಾನಿ. ಇವರ ಬರ್ದಿರ್ತಕ್ಕಂಥ ಕೃತಿ ಯಾವುದಂದ್ರೆ ಎ ಸ್ಟಡಿ ಆಫ್ ಹಿಸ್ಟ್ರಿ. ಇವರು ಇದು ಏನು ಹೈಲೈಟ್ಸ್ ಮಾಡಿ ನೋಡಿ ಫ್ರೆಂಡ್ಸ್, ಇದೇ ಇವರು ಬರ್ದಿರ್ತಕ್ಕಂಥ ಫೇಮಸ್ ಕೃತಿ ಯಾವುದಂದ್ರೆ ಅರ್ನಾಲ್ಡ್ ಟೈನಬಿ ಅವರ ಫೇಮಸ್ ಕೃತಿ ಎ ಸ್ಟಡಿ ಆಫ್ ಹಿಸ್ಟ್ರಿ. ಇದು 12 ಸಂಪುಟಗಳಲ್ಲಿ ಇವರು ಬರ್ದಿರ್ತಾರೆ. ಇವರ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಎಂದರೆ ಇತಿಹಾಸವು ನಾಗರಿಕತೆಗಳ 7 ಬೀಳಿನ ಕತೆ. ಅಂದ್ರೆ ಟೈನಬಿ ವಿವರಿಸಿದಂತೆ ಇತಿಹಾಸವು ಮಾನವನ ಅಧ್ಯಯನ ಆಗಿದೆ ಎಂದರ್ಥ. ಫೋಟೋ ಎಲ್ಲ ಏನು ಕಾಣ್ತಾ ನೋಡಿ ಗಾಯ್ಸ್, ಇವರೇ ಅರ್ನಾಲ್ಡ್ ಟೈನಬಿ. ಇವರು ಜೆ.ಬಿ. ಬ್ಯೂರಿ ಅವರು. ನೆಕ್ಸ್ಟ್ ನೋಡೋದಾದ್ರೆ ಜವಾಹರ್ಲಾಲ್ ನೆಹರು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದ ಮೊದಲ ಪ್ರಧಾನಿ. ಇವರ ಕಾಲ 1889ರಿಂದ 1964ರವರೆಗೆ. ಇವರ ಬರ್ತಿರ್ತಕ್ಕಂಥ ಫೇಮಸ್ ಕೃತಿಗಳು ಯಾವ್ಯಾವಂದ್ರೆ ಎಕ್ಸಾಂಪಲ್ ಕೇಳ್ತಾರೆ ಫ್ರೆಂಡ್ಸ್. ಇವೆಲ್ಲ ಇವ್ರ ಕೃತಿಗಳು ಇವು ಇಂಪಾರ್ಟೆಂಟ್ಸ್. ಇವರು ಬರ್ದಿರ್ತಕ್ಕಂಥ ಕೃತಿ ಯಾವ್ದಂದ್ರೆ ದ ಡಿಸ್ಕವರಿ ಆಫ್ ಇಂಡಿಯಾ ಇದು ಒಂದು. ಮತ್ತೆ ನೆಕ್ಸ್ಟ್ ಗ್ಲಿಮ್ಸಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಇದು ಗ್ಲಿಮ್ಸಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಏನಿದೆ ನೋಡಿ ಫ್ರೆಂಡ್ಸ್, ಇದು ನೆಹರು ಅವರು ತಮ್ಮ ಮಗಳು ಇಂದಿರಾ ಗಾಂಧಿ ಅಂದ್ರೆ ತಮ್ಮ ಮಗಳಾದ ಇಂದಿರಾ ಗಾಂಧಿ ಅವರಿಗೆ, ನಮ್ಮ ಭಾರತದ ಮೊದಲ ಮಹಿಳೆ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಬರೆದ ಪತ್ರಗಳ ಸಂಗ್ರಹವಾಗಿದೆ. ಯಾವುದಂದ್ರೆ ದ ಗ್ಲಿಮ್ಸಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಇವರ ಪ್ರಕಾರ ಇತಿಹಾಸದ ವ್ಯಾಖ್ಯಾನ ಏನಂದ್ರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಎಂದರ್ಥ. ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಇತಿಹಾಸದ ಬಗ್ಗೆ ಏನೆಂದು ವ್ಯಾಖ್ಯಾನ ಕೊಡುತ್ತಾರೆ ಅಂದ್ರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆ ಇತಿಹಾಸ ಎಂದರ್ಥ. ಇನ್ನು ಕೆಲವು ಇತಿಹಾಸಕಾರರು ಇತಿಹಾಸದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ನಾನು ಫ್ರೆಂಡ್ಸ್ ಈ ಸ್ಲೈಡ್ಸ್ ಅಲ್ಲಿ ಆಡ್ ಮಾಡಿಲ್ಲ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವಿಲ್ ಡ್ಯೂರೆಂಟ್ ಏನಂತಾರಂದ್ರೆ ಇತಿಹಾಸದ ಬಗ್ಗೆ, ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ, ಸ್ಮೃತಿ ಹೋದರೆ ಅದರೊಂದಿಗೆ ಚಿತ್ತಸ್ಥಾವವು ಹೋಗುತ್ತದೆ ಎಂದು ವಿಲ್ ಡ್ಯೂರೆಂಟ್ ಅವರ ಅಭಿಪ್ರಾಯಪಟ್ಟಿದ್ದಾರೆ ಇತಿಹಾಸದ ಬಗ್ಗೆ. ಸೆಕೆಂಡ್ ಒನ್ ಹೇಸ್ ಮತ್ತು ಮೂನ್. ಹೇಸ್ ಅವ್ರು ಮೂನ್ ಏನಂತ ಬರೀತಾರಂದ್ರೆ
ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸವು ಕೂಡ ಅಂತ ಹೇಸ್ ಮತ್ತು ಮೂನ್ ಅವರು ಬರೆಯುತ್ತಾರೆ ಇತಿಹಾಸ ಬಗ್ಗೆ. ಥರ್ಡ್ ಒನ್, ಥಾಮಸ್ ಕಾರ್ಲೈನ್ ಏನ್ ಹೇಳಿದಾರಂದ್ರೆ, ಮಹಾಪುರುಷರು ಇಂದಿಲ್ಲ ಆದ್ರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನು ಉಳಿದಿವೆ ಎಂದು ಥಾಮಸ್ ಕಾರ್ಲೈನ್ ಹೇಳಿದ್ದಾರೆ. ಅಂದ್ರೆ ಮಹಾಪುರುಷರು ಇಂದಿಲ್ಲ ಆದ್ರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನು ಉಳಿದಿದೆ. ಅದೇ ರೀತಿ ಜಾರ್ಜ್ ಸಂತ್ ಅವರ ಪ್ರಕಾರ ಅಂದ್ರೆ ಇತಿಹಾಸವು ಉದಾತ್ತ ದಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗ ತೋರುವ ದಾರಿದೀಪ ಆಗಿದೆ. ಜಾರ್ಜ್ ಸಂತ್ನವರ ಪ್ರಕಾರ ಏನಿದೆ ಅಂದ್ರೆ ಇತಿಹಾಸದ ವ್ಯಾಖ್ಯಾನ, ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗ ತೋರುವ ದಾರಿದೀಪ ಆಗಿದೆ. ಅದೇ ರೀತಿ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಏನ್ ಹೇಳ್ತಾರಂದ್ರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು.